ಏನಿದೆ ಕಥೆ ನಿಮಗೆ ಎಲ್ಲ ಬರಲ್ಲ. 3.5 ತಿಂಗಳಾಯ್ತು. ಈಗ 3.5 ತಿಂಗಳಾಯ್ತು ನಿಮ್ಗೆ ಇದು ಇಷ್ಟು ಇಲ್ಲ ಮಾಡಕ್ಕೆ ಬರಲ್ವ ರೀ? ಬರಲ್ಲ ಬರಲ್ಲ ನೀವು ಇದು ಮಾಡ್ತಾ ಇದ್ದೀರಿ. ಕರ್ನಾಟಕದಲ್ಲಿ ಬಹಳ ಒಳ್ಳೆ ರೀತಿ ನೋಡ್ತಾ ಇದ್ದಾರೆ. ನಿಮ್ಗೆ ಅಷ್ಟೇ ಹೇಳ್ತಾ ಇದ್ದೀನಿ. 54,000 ಸಂಬಳ ಸಿಗ್ತಾ ಇದೆ. ಈಗ ಅವು ಏನು ಒಂದು ಅವರು ಯಾವ ಕೆಲಸನೂ ಮಾಡಿಲ್ಲ. ನಿಮಗೆ 50,000 ಸಂಬಳ ಬೇರೆ ಕೇಡು. ಒಂದು ಅಟೆನ್ಷನ್ ಮಾಡೋಕೆ ಬರಲ್ಲ. ನೂತನ ಶಿಬಿರಾರ್ಥಿ ಪೊಲೀಸ್ ಅಧಿಕಾರಿಗಳಿಗೆ ಎಡಿಜಿಪಿ ಫುಲ್ ಕ್ಲಾಸ್. ಹಾಸನದ ಪೊಲೀಸ್ ತರಬೇತಿ ಶಾಲೆಗೆ ಎಡಿಜಿಪಿ ಅಲೋಕ್ ಕುಮಾರ್ ಭೇಟಿ ನೀಡಿ ತರಬೇತಿಯ ಗುಣಮಟ್ಟದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶಿಬಿರಾರ್ಥಿಗಳ ಡ್ರಿಲ್ ಪ್ರದರ್ಶನ ಸರಿಯಿಲ್ಲದ ಕಾರಣ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದು, ಹಾಸನದ ಶಾಂತಿ ಗ್ರಾಮದಲ್ಲಿರುವ ಪೊಲೀಸ್ ತರಬೇತಿ ಶಾಲೆಗೆ ಹೆಚ್ಚುವರಿ ಮಹಾನಿರ್ದೇಶಕರಾಗಿ ಅಲೋಕ್ ಕುಮಾರ್ ಅವರು ಭೇಟಿ ನೀಡಿದ್ದು, ಈ ಸಂದರ್ಭದಲ್ಲಿ ನೂತನ ಶಿಬಿರಾರ್ಥಿಗಳು ಮತ್ತು ತರಬೇತಿ ಅಧಿಕಾರಿಗಳಿಗೆ ಅವರು ತೀವ್ರ ತರಾಟೆಗೆ ತೆಗೆದುಕೊಂಡು ತರಬೇತಿಯ ಗುಣಮಟ್ಟದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಅಲೋಕ್ ಕುಮಾರ್, ಶಿಬಿರಾರ್ಥಿಗಳಿಗೆ ಸರಿಯಾದ ತರಬೇತಿ ನೀಡದಿರುವುದಕ್ಕೆ ಸಿಬ್ಬಂದಿ ಮೇಲೆ ಹರಿಹಾಯ್ದಿದ್ದು ಶೀಘ್ರದಲ್ಲೇ ಅಮಾನತು ಮಾಡಬೇಕೆಂದು ಆದೇಶವನ್ನ ಹೊರಡಿಸಿದ್ದಾರೆ. ಕರ್ನಾಟಕದಲ್ಲಿ ಬಹಳ ಒಳ್ಳೆ ರೀತಿ ನೋಡ್ತಾ ಇದ್ದಾರೆ. ನಿಮ್ಗೆ ಅಷ್ಟೇ ಹೇಳ್ತಾ ಇದ್ದೀನಿ. 54,000 ಸಂಬಳ ಸಿಗ್ತಾ ಇದೆ. ಈಗ ಅವು ಏನು ಒಂದು ಅವರು ಯಾವ ಕೆಲಸನೂ ಮಾಡಿಲ್ಲ. ಎದು ಸಲುವಾಗಿ ಸಂಬಳ ಸಿಗೋದು? ಆಡಕ್ಕೆ, ಓಡಕ್ಕೆ, ಆ ನಂತರ ಓದಕ್ಕೆ, ಇದಕ್ಕೆ ಇವ್ರಿಗೆ ಸಂಬಳ ಸಿಗ್ತಾ ಇದೆ. ನಿಮ್ಗೆ ಸಂಬಳ ಸಿಗೋದು ಅದರ ಸಲುವಾಗಿನ ಸಿರಿದ್ರೆ ಗಲಾಟೆ ಮಾಡ್ತಿದ್ರೆ ನಾವೇನು ಹೋಗಿ ಅವ್ರಿಗೆ ಗುಂಡು ಹಾಕ್ಬೇಕು. ಏನ್ ಮಾಡ್ಬೇಕು? ಮೊದಲೇ ಲಾಠಿ ಚಾರ್ಜ್ ಮಾಡಿ ನೋಡ್ರಿ. ಇದು ಒಳ್ಳೆ ಕಥೆ ಇದೆ. ಈಗ ಚಾರ್ಜ್ ನಿಮ್ದು ಇದು ಫಿಕ್ಸ್ ನಿಮ್ದು ಆಯ್ತು. ನಾನು ಏನಂದ್ರೆ ನಿಮ್ಗೆ ಚಾರ್ಜ್ ನಾನು ಕೊಡ್ತೀನಿ. ನಾನು ಇವ್ರಿಗೇನು ಮಾಡೋದು? ನಮ್ಮ ಆ ಲೆವೆಲ್ಗೆ ನಾನು ಹೋಗಲ್ಲ. ಅದನ್ನ ನೋಡಿ ಇರ್ತಿದ್ರೆ ಟ್ರೈನೀಸ್ದು ಪರಿಸ್ಥಿತಿ. ಮತ್ತೆ ನಾವು ಏನು ಹೇಳಬೇಕು? ಏನು ಮಾಡಬೇಕು? ಫಸ್ಟ್ ನೀವು ಹೇಳಿ ಏನು ಮಾಡಬೇಕು? ಮಾವ್ ಆಪರೇಷನ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಅಲ್ಲ. ಇಷ್ಟು ನಾನು ಹೇಳಿ ನಾನು ಪ್ರತಿಯೊಂದು ಮೀಟಿಂಗ್ಲಿ ಹೇಳ್ತೀನಿ, ರೈಟಿಂಗ್ಲಿ ಕೊಟ್ಟಿದ್ದೀನಿ. ಮತ್ತೆ ಇದೇ ಪರಿಸ್ಥಿತಿ ಇದೆ ಅಂತ ಹೇಗೆ? ಒಂದು ನಾನೀಗ ಡ್ರಿಲ್ ಬಗ್ಗೆ ಕೇಳಿದ್ದೇನೆ, ಬೇರೆ ಎಲ್ಲ ನಾನು ಕೇಳಿಲ್ಲ. ಈಗ ಸರಿ ಇಲ್ಲ ರೀ. ಮೆಥಡಲಾಜಿ ಏನಿದೆ ಟ್ರೈನಿಂಗ್ ಅದು ಚೇಂಜ್ ಆಗ್ಲೇಬೇಕು. ಗೊತ್ತಾಯ್ತಾ? ಇದು ಸುಮ್ಮನೆ ಹಳೆಯ ಕಾಲದಲ್ಲಿ ನಡ್ರಿ 5 ಕಿಲೋಮೀಟರ್ ರನ್ ಮಾಡಿ ಹೋಗಿ ಎಲ್ಲರೂ ರನ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಯಾಕೆ ರನ್ ಮಾಡಿಸ್ತಾ ಇದ್ದಾರೆ? ಏನಿದೆ? ಇಂಜುರಿ ಪ್ರಿವೆನ್ಷನ್ ಹೇಗೆ ಮಾಡಬೇಕು? ಏನೇನು ಪ್ರಿಕಾಷನ್ ತಗೊಳ್ಬೇಕು? ಮತ್ತೆ ಉದ್ದೇಶ ಏನಿದೆ? ಇದೆಲ್ಲ ಹೇಳದೆ ಅವ್ರಿಗೆ ಅನಿಸಿದಾಗೆ ಸುಮ್ಮನೆ ಒಂದು ಕುರಿ ಹಾಗೆ ಅವ್ರಿಗೆ ಒಂದು ನೀವು ಆರ್ಡರ್ ಕೊಟ್ಟಿದ್ದೀರಿ, ಅವರು ಏನೋ ಸುಮ್ಮನೆ ಅವ್ರು ಓದ್ಕೊಂಡು ಹೋಗ್ತಾ ಇದ್ದಾರೆ. ಫೈರಿಂಗ್ ಮಾಡಿಬಿಡ್ತಾರೆ. ಅರೆ ಫೈರಿಂಗ್ ಉದ್ದೇಶ ಏನಿದೆ? ಯಾಕೆ ಫೈರಿಂಗ್ ಮಾಡಬೇಕು? ಏನು ಈ ಸರಿ ಇಲ್ಲ. ಬಹಳ ಪೂರ್ ಇದೆ. ನಾನು ಇಷ್ಟು ಹೇಳಿದ್ರು ಕೂಡ ಮಾತ್ರ ಇದು ಒಂದು ಪಾಯಿಂಟ್ ಹೇಳ್ತಾರೆ ನನಗೆ, ಮನಸ್ಸು ಮತ್ತೆ ಇದು ಮೈದು ಕೋಆರ್ಡಿನೇಷನ್ ಅಷ್ಟೇ ಇದು ಹೇಳ್ತಾರೆ. ಮತ್ತೆ ಟರ್ನ್ ಔಟ್ ಕೂಡ ನಮ್ದು ಕರೆಕ್ಟ್ ಆಗಿರ್ಬೇಕು. ಅದು ಕೂಡ ಇದೆ ಡ್ರಿಲ್. ಈ ಮೊದಲು ಏನು ನೀವು ಮತ್ತೆ ಏನು ಹೇಳ್ತಾರೆ ನಿಮ್ಗೆ? ಯಾರಿಗೇನು ಗೊತ್ತೇ ಇಲ್ಲ. ಇದು ಯಾವ ಟಿಒಟಿ ಇದೆ? ಇದು ಯಾವ ಟಿಒಟಿ ಇದೆ? ನೋ ಐ ವಿಲ್ ಕಾಲ್ ಫಾರ್ ಎಕ್ಸ್ಪ್ಲನೇಷನ್. ಗೊತ್ತಾಯ್ತಾ? ಇದು ನಾನು ಪ್ರತಿಯೊಂದು ಮೀಟಿಂಗ್ ನಲ್ಲಿ ಹೇಳಿದ್ರು ಕೂಡ ನಾಗರಾಜ್ ಮತ್ತೆ ನೀವು ಇದೇ ರೀತಿ ನಡ್ಕೊಂಡು ಹೋದ್ರೆ ಮತ್ತೆ ನಮ್ಗೆ ಬಹಳ ಅಸಮಾಧಾನ ಆಗುತ್ತೆ. 5,000 ದುಡ್ಡು ಕೊಡ್ತಾರೆ ಟ್ರೈನೀಸ್ಗೆ. 5,000 ಅಷ್ಟೇ ಸ್ಟೈಪೆಂಡ್. ಸಂಬಳ ಕರೆಯಲ್ಲ, ಅವ್ರು ಸ್ಟೈಪೆಂಡ್ ಕರೀತಾರೆ. ಆಂಧ್ರ ಪ್ರದೇಶದಲ್ಲಿ ಕೂಡ ಅಷ್ಟೇ, ತಮಿಳುನಾಡು ಕೂಡ ಅಷ್ಟೇ. ನಮ್ಮ ರಾಜ್ಯದಲ್ಲಿ ನಿಮ್ದು ಸಂಬಳ ಎಷ್ಟು ಬರ್ತಾ ಇದೆ? 54,000 54,000 ತಗೊಂಡು ನೀವು ಏನ್ ಮಾಡ್ತಾ ಇದ್ದೀರಾ? ನೀವು 10 ಪಟ್ಟು ನಿಮ್ಗೆ ಅವ್ರಿಗಿಂತ ನಿಮ್ಗೆ ಇದು ಸಿಗ್ತಾ ಇದೆ ದುಡ್ಡು. ಅರೆ ಟ್ರೈನಿಂಗ್ ಸಲುವಾಗಿ ನಿಮ್ಗೆ ದುಡ್ಡು ಕೊಡ್ತಾ ಇದ್ದಾರೆ. ನೀವು ಸರಿಯಾಗಿ ನೀವು ಟ್ರೈನಿಂಗ್ ತಗೊಳ್ಬೇಕು ನಾ? ಅಲ್ಲ ಅದು ಇಲ್ಲ. ಮತ್ತೆ ನಾವು ರೆಕಮೆಂಡ್ ಮಾಡ್ಲಿಕ್ಕಿಲ್ಲ. ಇವ್ರಿಗೆ ಕೂಡ ಸ್ಟೈಪೆಂಡ್ ಕೊಡ್ಬೇಕು. 5,000 ಅವ್ರಿಗೆ ಗವರ್ಮೆಂಟ್ ಇಲ್ಲ ತುಂಬಾ ಅವ್ರಿಗೆ ಬಚಾವ್ ಇದು ಆಗ್ಬರುತ್ತೆ. 5,000 ಜನದ್ದು 50,000 ಎಲ್ಲರದ್ದು ಬಚಾವ್ ಆಗಿದ್ರೆ ಎಷ್ಟು ಅದು ಆಗೈತಿ? ಇದು 25 ಕೋಟಿ ಅವ್ರಿಗೆ ಬಚಾವ್ ಆಗ್ಬರುತ್ತೆ ಪ್ರತಿ ತಿಂಗಳ. ಗೊತ್ತಾಯ್ತಾ? ಗವರ್ಮೆಂಟ್ಗೆ ಮತ್ತೆ 10 ತಿಂಗಳಲ್ಲಿ 250 crores ಅವ್ರಿಗೆ. ಯಾಕೆ ಜ್ವರ ಬರೋದು, ತಲೆನೋವು, ಮಂಡಿ ನೋವು, ಸೊಂಟು ನೋವು, ಇದೇ ಕಥೆ ಹೇಳ್ಕೊಂಡು ಇದು ಇರೋದು ಹೇಗೆ?